ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ನಾನು ಮೂಲಂಗಿಯಿಂದ ಪಚಡಿ ಅಥವಾ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಇದು ತುಂಬ ದಿವಸ ಇಟ್ಟು ಬಳಸ್ಬೋದು. ಫ್ರಿಜ್ನಲ್ಲಿ ಇಟ್ಟು ಕೂಡ ಬೇಕಾದಾಗ ಬಿಸಿ ಮಾಡಿಕೊಂಡು ಉಪಯೋಗಿಸ್ಬೋದು. ಇದು ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಸೂಪರ್ ಆಗಿರ್ತದೆ. ಅಲ್ಲದೆ ದೋಸೆ, ಚಪಾತಿ, ರೊಟ್ಟಿ ಜೊತೆ ಕೂಡ ಚೆನ್ನಾಗಿರ್ತದೆ. ಬನ್ನಿ ಇದಕ್ಕೆ ಏನೇನು ಹಾಕೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ 3 ದೊಡ್ಡ ಎಳೆದಾದ ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಅದರ 2 ಸೈಡ್ಗಳನ್ನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸಿಪ್ಪೆ ಎಲ್ಲ ತೆಗೆದು ನಂತರ ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಸಿಪ್ಪೆ ಚೆನ್ನಾಗಿ ತೆಗೆದುಕೊಳ್ತಾ ಇದ್ದೇನೆ. ಸಿಪ್ಪೆಯನ್ನು ತೆಗೆದ ನಂತರ ಅದನ್ನು ಈ ಥರ ಹೀಗೆ ಸ್ಲೈಸ್ನಾಗಿ ಮಾಡ್ಕೊಳ್ಬೇಕು. ನಂತರ ಇದನ್ನೇ ಸಣ್ಣಕ್ಕೆ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ತೇನೆ. ಮೂಲಂಗಿ ಬಳಸೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಇಷ್ಟು ಹೋಳುಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಗ್ಗರಣೆ ಕೊಟ್ಟು ಬೇಯಿಸ್ಕೊಳ್ಬೇಕು. ಅದಕ್ಕೆ ಒಂದು ಬಾಣಲೆಗೆ 2 ಚಮಚ ಎಣ್ಣೆ, ಅದು ಬಿಸಿ ಆಗ್ತಾ ಇದ್ದ ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಎಳೆದಾದ ಮೂಲಂಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು. ಮತ್ತು ಕಲರ್ ಸಹ ಸ್ವಲ್ಪ ಚೇಂಜ್ ಆಗಬೇಕು. ಇದೇ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ನೀರೆಲ್ಲ ಡ್ರೈ ಆಗ್ತದೆ. ಈ ತರಹ ಫ್ರೈ ಮಾಡೋದ್ರಿಂದ ತುಂಬ ದಿನ ಇಡ್ಬೋದು, ಹಾಗೆ ಕೆಡೋದು ಇಲ್ಲ. ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡದ್ದನ್ನು ಈಗ ಹಾಕೊಳ್ತಾ ಇದ್ದೇನೆ. ಹಾಗೆ 2 ಕಡ್ಡಿ ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇಷ್ಟು ಆದರೆ ಸಾಕು, ತುಂಬ ಫ್ರೈ ಆಗೋದು ಕೂಡ ಬೇಡ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಹಸಿ ತೆಂಗಿನಕಾಯಿ ತುರಿ 1 ಸಣ್ಣ ಬೌಲಷ್ಟು ಹಾಕ್ಕೊಳ್ತೇನೆ. ಇದು ಕೂಡ ಚೆನ್ನಾಗಿ ಬಿಸಿಯಾಗಿ ಈರುಳ್ಳಿ ಮೂಲಂಗಿ ಜೊತೆ ಫ್ರೈ ಆಗಬೇಕು. ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ ಒಂದು ಸಣ್ಣ ಉಂಡೆ ಗಾತ್ರದ ಹುಳಿಯನ್ನು ಕೂಡ ಇಲ್ಲೇ ಹಾಕ್ಕೊಳ್ತೇನೆ. ಇದಕ್ಕೆ ಹುಳಿ ಹಾಕಲೇಬೇಕು. ನಂತರ ರುಚಿಗೆ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ಬೆಲ್ಲವನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ. ಈಗ ಮೂಲಂಗಿ ಎಲೆಯನ್ನು ಕೂಡ ಹಾಕಿ ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಪುನಃ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗ್ತಾ ಇದ್ದಾಗೆ 1 ಸ್ಪೂನಷ್ಟು ಜೀರಿಗೆ, ಅದು ಫ್ರೈ ಆಗಿ ಘಮ ಬರ್ತಾ ಇದ್ದ ಹಾಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ನಾನು 3 ಮೂಲಂಗಿ ತಗೊಂಡಿರೋದ್ರಿಂದ ಅದಕ್ಕೆ ಸರಿಯಾಗಿ ಮಸಾಲ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಮಸಾಲ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. 7-8 ಒಣಮೆಣಸು ಹಾಕ್ಕೊಂಡು ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಒಣಮೆಣಸಿನ ಜಾಗದಲ್ಲಿ ನೀವು ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಒಳ್ಳೆಯದಾಗ್ತದೆ. ಈಗ ಇದನ್ನು ಕೂಡ ಸ್ವಲ್ಪ ತಣಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಈಗ ಸಣ್ಣಕ್ಕೆ ಡ್ರೈ ಆಗಿ ಪುಡಿ ಮಾಡ್ಕೊಳ್ಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೀವು ಪುಡಿ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ಈ ಥರ ಸಣ್ಣಗೆ ಪುಡಿ ಆಗಬೇಕು. ಅದೇ ಜಾರ್ಗೆ ಫ್ರೈ ಮಾಡಿ ಇಟ್ಕೊಂಡ ಮೂಲಂಗಿ, ಈರುಳ್ಳಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ತಣ್ಣಗಾಗಿದೆ. ಈಗ ನೀರು ಹಾಕ್ಕೊಳ್ದೇನೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಬಾರ್ದು. ನೋಡಿ, ಈ ಥರ ದಪ್ಪವಾಗಿ ಆಗ್ತದೆ. ಎಲ್ಲವೂ ಕೂಡ ನೀರುಳ್ಳಿ ಆಗಲಿ ಮೂಲಂಗಿ ಆಗಲಿ ಎಲ್ಲವೂ ಬಾಯಿಗೆ ಸಿಕ್ಕುವ ಹಾಗೆ ತರಿತರಿಯಾಗಿ ಇರಬೇಕು. ನೋಡಿ, ಈ ಥರ ಸರಿಯಾಗಿ ಇದೆ. ನೀರು ಹಾಕದೇ ಇರೋದ್ರಿಂದ ನಾವು ಸುಮಾರು ದಿನ ಇಟ್ಟು ಉಪಯೋಗಿಸ್ಕೊಳ್ಬೋದು. ಇದನ್ನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಾಮೂಲಿಯಾಗಿ ಕೊಡುವಂಥ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ಇದನ್ನು ಚಪಾತಿ, ರೋಟಿ, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ರುಚಿಯಾದ ಮೂಲಂಗಿ ಗುಜ್ಜು ರೆಡಿ ಆಯಿತು. 1 ಚೂರು ನೀರನ್ನು ಕೂಡ ಮಿಕ್ಸ್ ಮಾಡದೆ ಮಾಡಿರೋದ್ರಿಂದ ಫ್ರಿಜ್ನಲ್ಲಿ 1 ತಿಂಗಳು ಕೂಡ ಇಟ್ಟು ಬಳಸ್ಕೊಳ್ಬೋದು. ಇದು ಬಿಸಿ ಅನ್ನದ ಜೊತೆ ಅಂತೂ ತುಂಬಾ ಸೂಪರ್ ಆಗಿರ್ತದೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.